ಅದೊಂದು ನಮ್ಮ ದೊಡ್ಡವರು ನಮ್ಗೆ ಹೇಳೋಕೆ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಇರಲಿ, ನಮ್ಮ ಅಣ್ಣ ಇರಲಿ, ನನಗೆ ಇವತ್ತು ಈ ಲಕ್ಷ್ಮಿ ನನಗೆ ಫ್ಲೈಟ್ ತೊಗೊಂಡು ನಿಲ್ಸುತ್ತೆ. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ, ಹೇಗಿದ್ದಾರೆ ಎಲ್ಲರೂ? ಇವತ್ತು ಈ ಮರ್ಯಾದೆ ನನಗೆ ಸಿಕ್ಕಿರೋದು ಎಲ್ಲಿಂದ ಅಂದರೆ ನನ್ನ ಮಗಳ ಕಡೆಯಿಂದ. ಅವಳ ಕಡೆಯಿಂದ ನನಗೆ ಒಂದು ಮರ್ಯಾದೆ ಸಿಕ್ತು, ಅವಳ ಕಡೆಯಿಂದ ಒಂದು ಫ್ಲೈಟ್ ಸಿಕ್ತು. ಯಾಕಂದರೆ ಅವಳು ಆಸೆ ಮಾಡಿದ್ದು ನಾನು ಪೂರ್ತಿ ಮಾಡಿದೆ. ದೇವ್ರು ನನಗೆ ಒಂದು ಗಿಫ್ಟ್ ಕೊಟ್ಟ. ಅದೇನು ಗಿಫ್ಟ್ ಅಂದರೆ ಈ ಜನಗಳ ಪ್ರೀತಿ, ಅದು ಮೇನ್ ಇಂಪಾರ್ಟೆಂಟು. ಜನಗಳ ಪ್ರೀತಿ ಒಂದು ಗುರುತಿಸ್ತಾರೆ. ಒಂದು ಫಿಲ್ಮ್ ಸ್ಟಾರ್ಗೆ ಒಂದು ಯಾರಾದರೂ ಒಂದು ಯೂನಿಕ್ ಅವ್ರಿಗೆ ಇರ್ತಾರಲ್ಲ, ಅವ್ರಿಗೆ ಒಂದು ಗುರ್ಸ್ತಾರಲ್ಲ, ಆ ಥರ ನನಗೆ ಒಂದು ಮುಖ ನೋಡಿ ನನಗೆ ಗುರ್ಸ್ತಾರೆ ಜನಗಳು. ಒಂದು ಶೇಕ್ ಹ್ಯಾಂಡ್ ಮಾಡ್ತಾರೆ, ಒಂದು ಸೆಲ್ಫಿ ತೊಗೊಳ್ತಾರೆ, ಭಾಳ ಸಂತೋಷ ಆಗ್ತದೆ. ಅದಕ್ಕೆ ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ನಾನು ಹೇಳೋದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಮನೆ ಮಕ್ಕಳು ಇರ್ತಾರೆ, ವೈಫ್ ಇರ್ತಾರೆ, ತಾಯಿ ಇರ್ತಾರೆ, ತಂಗಿ ಇರ್ತಾರೆ, ಅವ್ರಿಗೆ ಒಂದು ಮರ್ಯಾದೆ ಕೊಡಿ. ಲಕ್ಷ್ಮಿಗೆ ನಾವು ಎಷ್ಟು ಮರ್ಯಾದೆ ಕೊಡ್ತೀವಿ, ಲಕ್ಷ್ಮಿ ನಮಗೆ ಹುಡ್ಕೊಂಡು ಬರ್ತಾ ಇರ್ತದೆ. ಅದೊಂದು ನಮ್ಮ ದೊಡ್ಡವರು ನಮ್ಗೆ ಹೇಳೋಕೆ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಇರಲಿ, ನಮ್ಮ ಅಣ್ಣ ಇರಲಿ, ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂದರೆ ಯಾವಾಗೂ ನಿಮ್ಮ ತಂಗಿಗಿರಲಿ, ಒಂದು ವೈಫ್ಗೆ ಇರಲಿ, ನಿನ್ನ ಮಗಳಿಗಿರಲಿ, ಒಂದು ಪ್ರೀತಿ ಕೊಡು, ಒಂದು ಸಂತೋಷದಿಂದ ಅವ್ರಿಗೆ ಒಂದು ಮಾತಾಡ್ಸೋ ಅಂತ ಹೇಳ್ತಿದ್ದಾರಲ್ಲ. ನನ್ನ ಲಕ್ಷ್ಮಿಗೆ ನಾನು ಇವತ್ತು ಅವ್ರದ್ದು ಆಸೆ ಪೂರ್ತಿ ಮಾಡ್ತೇನೆ. ನನಗೆ ಇವತ್ತು ಈ ಲಕ್ಷ್ಮಿ ನನಗೆ ಫ್ಲೈಟ್ ತೊಗೊಂಡು ನಿಲ್ಸುತ್ತೆ. ಅದೊಂದು ಚಿಕ್ಕ ಮಾತಿಲ್ಲ. ಒಂದು ಫ್ಲೈಟ್ ತೊಗೊಂಡು ನಿಲ್ಲಿಸ್ಬೇಕಂದ್ರೆ ಅದೆಷ್ಟು ಕಷ್ಟ ಬಿದ್ದಿದ್ದೀನಿ ನನಗೆ ಗೊತ್ತು. ಅದು ನನಗೆ ಹೇಳೋಕೆ ಆಗಲ್ಲ, ಅಷ್ಟು ನನಗೆ ಸಂತೋಷ ಆಗ್ತೈತೆ. ಇವತ್ತು ನನಗೆ ಒಂದು ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ ಅದು ನನ್ನ ಲಕ್ಷ್ಮಿ ಕೊಟ್ಟಿರೋದು ಮರ್ಯಾದೆಗೆ ಇವತ್ತು ನನಗೆ ಲಕ್ಷ್ಮಿ ಇಲ್ಲಿ ಬಂದು ನಿಲ್ಕೊಂಡಿದೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ನಾನು ಹೇಳೋದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಫೈನಲ್ ಆಗಿ ಜೈ ಕರ್ನಾಟಕ, ಜೈ ಅಪ್ಪು ಬಾಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.